ಹಲೋ ಎಲ್ರಿಗೂ ನಮಸ್ಕಾರ. ಹಲವು ದಿನಗಳ ಬಳಿಕ ವಿಜಯ್ ಹಜಾರೆ ಟ್ರೋಫಿಯನ್ನು ಆಡಲಿದ್ದಾರೆ ರೋಕೋ. ಸೊ ಮೊದಲ 2 ಪಂದ್ಯಗಳಿಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವೈಲೇಬಲ್ ಇರೋ ಚಾನ್ಸಸ್ಗಳು ತುಂಬಾ ಇದೆ. ಈ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದು, ಅದರಲ್ಲಿ ಇವರಿಬ್ಬರ ಹೆಸರು ಕೂಡ ಬಂದಿದೆ ಅಫಿಷಿಯಲ್ ಆಗಿ. ಸೊ ಹಾಗಾಗಿ ಒಂದೆರಡು ಮ್ಯಾಚಸ್ಗಳು ಆಡ್ಬೋದು. ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ವಿಡಿಯೋಸ್ಗಳು ಕೂಡ ಬರ್ತಾ ಇರೋದ್ರಿಂದ ಒಂದೆರಡು ಪಂದ್ಯ ಆಡಿ ಆಮೇಲೆ ನ್ಯೂಜಿಲ್ಯಾಂಡ್ ಸೀರೀಸ್ ಆಡೋ ಸಾಧ್ಯತೆಗಳು ಇದೆ. ಸೊ ಇವರ ರೆಕಾರ್ಡ್ಸ್ ಹೇಗಿದೆ, ಹಾಗೆಯೇ ಯಾವಾಗೆಲ್ಲ ಪಂದ್ಯ ಇದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಪ್ರಕೃತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಡೆಲ್ಲಿ ಕ್ರಿಕೆಟ್ಗೆ ಆಡೋದು ವಿರಾಟ್ ಕೊಹ್ಲಿ ಅವರು. ಸೊ ತಂಡ ಘೋಷಣೆಯಾಗಿದ್ದು ವಿರಾಟ್ ಕೊಹ್ಲಿ ಅವರ ಹೆಸರು ಕೂಡ ಇದೆ ತಂಡದಲ್ಲಿ. ಪಂತ್ ಕ್ಯಾಪ್ಟನ್ ಆಗಿದ್ದು ವಿರಾಟ್ ಕೊಹ್ಲಿ ತಂಡದಲ್ಲಿ ಪ್ಲೇಯರ್ ಆಗಿ ಆಡಲಿದ್ದಾರೆ. ಸೊ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರು ಕೂಡ ಇದೆ. ಸೊ 24 ಮತ್ತು 26ಕ್ಕೆ 2 ಪಂದ್ಯ ಆಡೋ ಚಾನ್ಸಸ್ ಇದೆ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತಾ ಇದ್ದಾರೆ. 24 ಡಿಸೆಂಬರಂದು ಆಂಧ್ರ ಪ್ರದೇಶ್ ವಿರುದ್ಧ ಇರುತ್ತೆ ಈ ಪಂದ್ಯ. ಇನ್ನು 26 ಡಿಸೆಂಬರ್ಗೆ ಗುಜರಾತ್ ವಿರುದ್ಧ ಇರುತ್ತೆ. 2 ಪಂದ್ಯಗಳು ಬೆಂಗಳೂರಿನಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಸ್ಟೇಡಿಯಂ ಅಂತ ಸ್ಪೆಷಲಾಗಿ ಇನ್ನೂ ಹೇಳಿಲ್ಲ ಅಂತ ಅನಿಸುತ್ತೆ. ಸೊ ಮೋಸ್ಟ್ ಪ್ರೊಬಬ್ಲಿ ಹೇಳ್ಬೋದು ನೆಕ್ಸ್ಟು. ಇನ್ನು 24 ಅಂದರೆ ಬಂತು, ಆದರೆ ವಿರಾಟ್ ಕೊಹ್ಲಿ ಬಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಆಡೋದು ಆಲ್ಮೋಸ್ಟ್ ಪಕ್ಕ ಅಂತಲೇ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ ಅವರು ಕೂಡ ಆಡ್ಬೋದು 2 ಪಂದ್ಯ ಅಂತ ಹೇಳ್ತಾ ಇದ್ದಾರೆ. ಮುಂಬೈ ಸ್ಕ್ವಾಡ್ನಲ್ಲೂ ಕೂಡ ರೋಹಿತ್ ಶರ್ಮಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಶಾರ್ದುಲ್ ಠಾಕೂರ್ ಕ್ಯಾಪ್ಟನ್ ಆಗಿದ್ದಾರೆ ಮುಂಬೈ ತಂಡದ್ದು. ಸೊ ರೋಹಿತ್ ಶರ್ಮಾ ಕೂಡ ಆಡ್ತಾರೆ. ಮುಂಬೈ ಸಿಕ್ಕಿಂ ವಿರುದ್ಧ ಇದೆ 24ನೇ ಡಿಸೆಂಬರ್ನಂದು. ಇನ್ನೊಂದು ಉತ್ತರಾಖಂಡ್ ವಿರುದ್ಧ 26 ಡಿಸೆಂಬರ್ ಅಂತೂ ಇದೆ. ಈ ಇನಿಷಿಯಲ್ 2 ಮ್ಯಾಚಸ್ಗಳಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅಂತೂ ಈಗಾಗಲೇ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಕುರಿತಾಗಿರೋ ವಿಡಿಯೋಗಳು ಹರಿದಾಡ್ತಾ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅವರೊಂದೆರಡು ಪಂದ್ಯ ಆಡೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಅಂತೂ ಬೊಂಬಾಟ್ ಆಗಿದೆ. ಇನ್ನು ಅವರು ಕಡೆದಾಗಿ ವಿಜಯ್ ಹಜಾರೆ ಟ್ರೋಫಿ ಆಡಿದ್ದು ಅಂದರೆ 2010ರಲ್ಲೇ. ಸೊ ಡೊಮೆಸ್ಟಿಕ್ ಕಡೆನೇ ಬಂದಿರಲಿಲ್ಲ, ಇಂಟರ್ನ್ಯಾಷನಲ್ಲೇ ಆ 3 ಫಾರ್ಮೇಟು ಬ್ಯುಸಿ ಆಗಿಬಿಟ್ಟಿದ್ರು ವಿರಾಟ್ ಕೊಹ್ಲಿ ಅವರು. ಆ ಲೆವೆಲ್ ಫಾರ್ಮ್ ಇತ್ತು ಅವ್ರದ್ದು. ಸೊ ಥ್ರೂಔಟ್ ದ ಕರಿಯರ್ನಲ್ಲಿ ಆ ಲೆವೆಲಲ್ಲಿ ಫಾರ್ಮನ್ನು ಕಂಟಿನ್ಯೂ ಮಾಡಿದ್ದಾರೆ. ಇವಾಗ ಬ್ಯಾಕ್ ಆಗಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಗೆ. ಸೊ 14 ಪಂದ್ಯ ಆಡಿದ್ದಾರೆ ಅವರು. 819 ರನ್ ಹೊಡೆದಿದ್ದಾರೆ 68ರ ಆ್ಯಾವ್ರೇಜ್ನಲ್ಲಿ. 106ರ ಸ್ಟ್ರೈಕ್ ರೇಟ್ ಕೂಡ ಇದೆ. 4 ಸೆಂಚುರಿ ಹಾಗೂ 3 ಹಾಫ್ ಸೆಂಚುರಿ ಕೂಡ ಇದೆ. ಸೊ ಅದ್ಭುತವಾದ ರೆಕಾರ್ಡನ್ನು ಈಗಾಗಲೇ ಡೊಮೆಸ್ಟಿಕ್ ಹಂತದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಂತಲೂ ನೆಕ್ಸ್ಟ್ ಲೆವೆಲ್ ಆಗಿಯೇ ಇದೇ ರೆಕಾರ್ಡ್ ಅಂತಲೇ ಹೇಳ್ಬೋದು. ಸೊ 2010ರ ಬಳಿಕ ಇವಾಗ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಈಗ ರೀಸೆಂಟ್ ಅಂತ ಹೇಳಿದ್ರೆ 2018-19ರ ವಿಜಯ್ ಹಜಾರೆ ಸೀರೀಸ್ ನಲ್ಲಿ ಆಡಿದರು. ಸೊ ಇವರ ಸ್ಟ್ಯಾಟ್ಸು ಆಲ್ಮೋಸ್ಟು ಅಷ್ಟೊಂದೇನು ಚೆನ್ನಾಗಿಲ್ಲ, ಆದರೆ ಓಕೆ ಆಗಿದೆ. ಸೊ 24 ಮ್ಯಾಚ್ ಆಡಿದ್ದಾರೆ, 823 ರನ್ ಹೊಡೆದಿದ್ದಾರೆ, 37ರ ಆ್ಯಾವ್ರೇಜ್ನಲ್ಲಿ 1 ಸೆಂಚುರಿ ಹಾಗೂ 550 ಇದೆ. ಲಾಸ್ಟ್ ಅಪಿಯರೆನ್ಸ್ ಅಂದರೆ 2018-19ರ ಸೆಮಿಫೈನಲ್ನಲ್ಲಿ ಇವರು ಬಂದಿದ್ದರು. ಸೊ ಹಾಗಾಗಿ ಹಲವು ದಿನಗಳ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತೂ ಲಾಂಗ್ ಬ್ಯಾಕೇ ಆಡಿದ್ದು. ರೋಹಿತ್ ಶರ್ಮಾ ಮೋಸ್ಟ್ ರೀಸೆಂಟ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ಇಬ್ಬರು ಕೂಡ ಆಫ್ಟರ್ ಎ ಲಾಂಗ್ ಟೈಮ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕಣಕ್ಕಿಳಿಯಲಿದ್ದಾರೆ. ಸೊ ಇದಾಗಿತ್ತು ಈ ವಿಡಿಯೋ. ಯಾವಾಗ ಮ್ಯಾಚಸ್ ಇದೆ ಏನು ಅಂತ ಇನ್ಫಾರ್ಮೇಷನ್ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ ಸ್ಪೋಕನ್ ಕನ್ನಡ. ಥ್ಯಾಂಕ್ ಯು.